ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಟಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಸೆಕೆಂಡ್ PUC ಎಕ್ಸಾಮ್ಸ ಮುಗೀತು, ಈಗ ರಜೆ ಅಲ್ವಾ, ಅದಕ್ಕಾಗಿ ವ್ಲಾಗ್ ಮಾಡ್ತಿದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನಮ್ಮ ಗಾರ್ಡನಿಂದ. ಯಾಕೆಂದರೆ ನಮ್ಮ ಗಾರ್ಡನಲ್ಲಿ ತುಂಬ ಎಕ್ಸ್ಟ್ರಾ ಎಲ್ಲ ಹುಲ್ಲು ಬೆಳ್ಕೊಂಡಿದೆ, ಅದನ್ನೆಲ್ಲ ತೆಗಿಬೇಕಿನ್ನು, ಗಾರ್ಡನ್ ಕ್ಲೀನ್ ಮಾಡಬೇಕು ಸ್ವಲ್ಪ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರ ಕಮೆಂಟ್ ಹಾಕಿದ್ರು ವ್ಲಾಗ್ ಮಾಡಿ ಅಂತ ಲಾಂಗ್, ಹಾಗೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ. ಹೀಗೆ ಗ್ಲೌಸ್ ಹಾಕ್ತಿದ್ದೀನಿ, ಎಂತಕ್ಕೆ ಕಾಣಿಸ್ತುಂಟೆಲ್ಲ ಗೊತ್ತಿಲ್ಲ. ಇದು ಗ್ಲೌಸ್ ಹಾಕ್ತಿದ್ದೀನಿ ನಾನೀಗ ಕ್ಲೀನ್ ಮಾಡುವಾಗಿಲ್ಲದ್ರೆ ಕೈಯೆಲ್ಲ ರಫ್ ಆಗ್ತದೆ ಮತ್ತೆ, ಅದಕ್ಕೆ ಅಂತ. ನಾವು ಆ ಬದಿಯಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಗಾರ್ಡನ್ ಏನು ದೊಡ್ಡದಿಲ್ಲ, ಅಷ್ಟು ಇಷ್ಟೇ ಕ್ಲೀನ್ ಮಾಡುವ. ಇಲ್ಲ ನೋಡಿ, ಇದು ಶಂಖಪುಷ್ಪದ ಗಿಡ ಉಂಟಲ್ಲ, ಅದರದ್ದು ಬಳ್ಳಿ ಹಿಂಗೆ ಹೋಗ್ತದೆ ನೋಡಿ. ಅದಕ್ಕೆ ನಾನು ಈ ಥರ ಮಾಡಿದ್ದೆ, ಒಂದು ಪೈಪ್ ಇಟ್ಟು ಮೇಲೆ ಈ ಥರ ಮಾಡಿದ್ದೆ. ಯಾಕಂತ ಹೇಳಿದರೆ, ಇದು ಇಲ್ಲಿ ಒಂದು ಗಿಡ ಇರ್ತಾಯಿದೆ ಅಷ್ಟು ಒಳ್ಳೆ ದಾಸವಾಳದ ಗಿಡ, ವೈಟ್ ಕಲರ್ದು, ಅದು ಸತ್ತೋಗಿದೆ. ಅದು ಫುಲ್ಲು ಸುತ್ಕೊಳ್ತದೆ ನೋಡಿ, ಹೀಗೆ ಸುತ್ಕೊಳ್ತದೆ. ಅದಕ್ಕೆ ನಾನೆಂತ ಮಾಡಿದೆ, ಈ ಥರ ಮಾಡಿದ್ದೀನಿ, ಇದಕ್ಕೇನು ಸುತ್ಕೊಳ್ಳಿ ಅಂತ. ತುಂಬ ದಿನ ಆಯಿತು ನೆಟ್ಟು ನೋಡಿ, ಹಿಂಗೆ ಹೋಗಿದೆ ಮೇಲೆ ಸುತ್ಕೊಂಡು. ಈ ಸೈಡಲ್ಲಿ ಸಹ ಮಾಡಿದ್ದೀನಿ. ನಿನ್ನೆ ಪಕ್ಷಿಗೆ ಅಕ್ಕಿ ಹಾಕಿದ್ದೆ, ಅದು ನೋಡಲಿಲ್ಲ ಅನಿಸುತ್ತೆ, ಇಲ್ಲದ್ರೆ ತಿಂದು ಹೋಗ್ತದೆ. ನವಿಲು ಬರ್ತದೆ, ಮತ್ತು ಬೇರೆ ಪಕ್ಷಿಗಳು ಬರ್ತದೆ, ಬಜಗರ ಪಕ್ಷಿ ಎಲ್ಲ ಬರ್ತದೆ, ಅದು ತಿನ್ಕೊಂಡು ಹೋಗ್ತದೆ. ಅಲ್ಲಿ ಮೇಲೆ ಉಂಟು. ಇಲ್ಲಿ ಈಗ ಎಂತ ಗೊತ್ತುಂಟ, ನಿಮಗೆ ವ್ಲಾಗ್ ಮಾಡುವಾಗ ಕ್ಯಾಮರಾ ಹಿಡ್ಕೊಳ್ಳಿಕ್ಕೆ ಜನ ಇಲ್ಲ. ಸ್ಟಿಕ್ ಇತ್ತು ಗೈಸ್, ಅದೆಂತಾಯಿತು ಗೊತ್ತಾ, ಕಟ್ಟಾಯಿತು. ಹಾಗೆ ಎಲ್ಲಿ ಇಡೋದಂತ ಆಗೋದಿಲ್ಲ ಈಗ ಫೋನನ್ನು. ಒಂದು ಮೊದಲಿದ್ದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಹೋಯ್ತು. ಅದು ಡಿಲೀಟ್ ಆಗಿದೆ ಅಲ್ಲ, ಅದಕ್ಕೆ ಅಂತ ನಾನು ಮತ್ತೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಮತ್ತು ಇದಕ್ಕೆ ಸಬ್ಸ್ಕ್ರೈಬರ್ಸ್ ಇಲ್ಲ ಸರ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಹೀಗೆ. ಮತ್ತು ಯಾವ ಥರ ವ್ಲಾಗ್ ಬೇಕಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಅಲ್ಲಿ ಕ್ಲೀನ್ ಮಾಡಿ ಆಯಿತು. ಇಲ್ಲಿ ನಾನು ತುಂಬ ದಿನ ಆಯಿತು ವ್ಲಾಗ್ ಮಾಡೋದೇ ಸಹ. ನೋಡಿ, ಇಲ್ಲಿದೆಲ್ಲ ಕ್ಲೀನ್ ಆಯಿತು. ಈಗ ಇನ್ನಲ್ಲಿ ಹೋಗು, ಇಷ್ಟು ಇತ್ತು ತೆಗೆದು, ಇನ್ನು ಈ ಸೈಡ್ ಇದ್ದು. ನಾ ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ, ನಮ್ಮ ಗಾರ್ಡನಲ್ಲಿ ಎಂತೆಲ್ಲ ಗಿಡ ಉಂಟಂತ. ಇಲ್ಲಿ ಇದು ಅಬ್ಬಲಿಗೆದ್ದು, ಇದು ದಾಸವಾಳದ್ದು ಈ ಥರದ್ದು, ಮತ್ತು ಅದರ ಹೆಸರು ಗೊತ್ತಿಲ್ಲ. ಮಾವಿನ ಗಿಡ ಬೀಳ್ಕೊಂಡಿದೆ ಈಗ, ಅಲ್ಲಿ ಉಂಟು ನೋಡಿ, ನಿಮಗೆ ತೋರಿಸ್ತೇನೆ ನೋಡಿ. ಅಲ್ಲಿ ದೊಡ್ಡ ಮರ ಉಂಟು, ಅದಕ್ಕೆ ಆಗಿದೆ ಮಾವಿನ ಹಣ್ಣು. ಇದಿನ್ನು ತೆಗೆದು ಬೇರೆ ಕಡೆ ನೆಡಬೇಕು. ಮತ್ತು ಇಲ್ಲೇ ಒಂದು ದಾಸವಾಳದ್ದು ಉಂಟು, ತುಳಸಿ ಉಂಟು, ಮಂದಾರ ಗಿಡ ಉಂಟು ನೋಡಿ. ಇದು ಶಂಖಪುಷ್ಪದ್ದು, ಇದು ಶಂಖಪುಷ್ಪದ್ದು, ಇದು ವೈಟ್ ಕಲರ್. ಇಲ್ಲೊಂದಿತ್ತು ಅಂತ ಹೇಳಿದಲ್ಲ, ಇನ್ನೊಂದು ಅದು ಸತ್ತೈತಾ, ಇದು ಉಂಟು ನೋಡಿ, ವೈಟ್ ಇತ್ತು, ಹೂ ತೆಗೆದಿದ್ದಾರೆ ದೇವರಿಗೆ. ಇಲ್ಲಿ ಮತ್ತೆ ಇನ್ನೊಂದು ಅಬ್ಬಳಿಗೆದ್ದು, ಇನ್ನೊಂದು ದಾಸವಾಳದ್ದು ನೋಡಿ, ಇದು ಬೇರೆ ಕಲರ್. ಅದು ಹೂ ಬಿಡಲಿಲ್ಲ, ಈಗ ತೆಗೆದಿದ್ದಾರೆ ಬಿಟ್ಟದ್ದು. ಇದು ಯಾರು ಗೊತ್ತಿಲ್ಲ. ಮತ್ತು ಇಲ್ಲಿ ಮಲ್ಲಿಗೆ ಉಂಟು, ಇದರ ಹೆಸರು ಗೊತ್ತಿಲ್ಲ. ಮತ್ತು ಇಲ್ಲೊಂದು ಮಲ್ಲಿಗೆ ಉಂಟು. ತರಕಾರಿ ನೋಡಿ, ಇಲ್ಲಿ ಉಂಟು ನೋಡಿ, ತರಕಾರಿ ತಗೊಂಡು ತೊಂಡೆಕಾಯಿ ಮಾಡಿದ್ದಾರೆ. ಮತ್ತು ಇದು ದಾಸವಾಳದ್ದು ಎಲ್ಲ ತುಂಬ. ನಮ್ಮದರಲ್ಲಿ ಎಂತ ಗೊತ್ತಾ, ದಾಸವಾಳದ್ದು ಏನು ಇಲ್ಲಿ ದಾಸವಾಳದ್ದು ಇದೊಂದು ಗಿಡ ಉಂಟು, ಮತ್ತು ಆಲೂವೆರದುಂಟು, ಮಲ್ಲಿಗೆದ್ದು ಗಿಡ ಉಂಟು, ಇಷ್ಟು ದೊಡ್ಡದಾಗಿದೆ ನೋಡಿ. ಇದೊಂದು ಉಂಟು. ಚಂದ ಮಾಡಿ ವ್ಲಾಗ್ ಮಾಡ್ತಿದ್ನ, ವೀಡಿಯೋ ಆನ್ ಮಾಡಲಿಕ್ಕೆ ಮರ್ತಾಯಿತ್ತು. ಪುನಃ ಮಾಡ್ತೇನೆ. ಇದು ಸ್ವಲ್ಪ ಕೆಲವೊಂದು ಹೇಳ್ತೆ. ಇದು ವೈಟ್ ಕಲರ್ ರೋಸ್ದು ಗಿಡ, ಜಾಜಿದ್ದುಂಟು. ಮತ್ತು ಇದು ನಂದಿ ಬಟ್ಟಲು ನೋಡಿ. ಎಲ್ಲ ಈಗ ದೊಡ್ಡ ಗಿಡ ಆಗೋದೆಲ್ಲ ಒಳಗೆ ನೆಟ್ಟಿದೆ, ಇನ್ನು ದೊಡ್ಡದಾದ್ಮೇಲೆ ಕಷ್ಟ ಆಗ್ತದೆ, ತೆಗಿಲಿಕ್ಕೆ ಇರ್ಬೋದು, ಗೊತ್ತಿಲ್ಲ. ಇಲ್ಲಿ ಒಂದು ರೋಸ್ ಇದ್ದುಂಟು, ಮತ್ತು ಉಂಟು. ಇಲ್ಲಿ ತಾವರದ್ದು ಹಾಕಿಟ್ಟಿದ್ದೀನಿ, ಎಂತಾಗಿದೆ ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ಬಂದಿದೆ ಚಿಕ್ಕದು ಗಿಡ ತಾವರದ್ದು.
ಎಂತ ಆಗ್ತದ ಗೊತ್ತಿಲ್ಲ ಮತ್ತೆ ಆಗ್ತದ ಗೊತ್ತಿಲ್ಲ. ಇಲ್ಲಿ ನೋಡಿ, ನಾನು 3 ಪಾಟ್ ತಗೊಂಡು ಬಂದಿದ್ದೆ, ಅದನ್ನು ಹಾಕಿದ್ದೀನಿ ನೋಡಿ. ಮೇಲೆ 3 ಉಂಟು. ಯಾವುದು ಗೊತ್ತಾ, ಇದು ಕೂಡ ಚಿಕ್ಕ ಚಿಕ್ಕ ಹೂ ಆಗ್ತದೆ ಅದಕ್ಕೆ. ಇದರಲ್ಲಿ ಸಹ ಉಂಟದು ಕಾಣುದು. ಮತ್ತೆ ಇಲ್ಲಿ ಉಂಟು ನೋಡಿ, ಇದರಲ್ಲೇ ನೆಟ್ಟಿದ್ದೀನಿ. ಒಂದೆಲ್ಲ ಗದ್ದು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ತೋಟದಿಂದ ತಂದು ಅದರಲ್ಲಿ ಹಾಕಿ ಇಟ್ಟಿದ್ದೀನಿ. ಬನ್ನಿ ಒಮ್ಮೆ ಇನ್ನೊಂದು ತೋರಿಸ್ಬೇಕು. ಇದ್ರೆ ನಮ್ಮ ಸೀಮಂತಕ್ಕೆ ಹೋಗಿದ್ರು, ಅಲ್ಲಿಂದ ತಂದದ್ದು. ಅವರಲ್ಲಿ ಕೊಟ್ಟಿದ್ರು ನೋಡಿ, ಗಿಡ ಕೊಟ್ಟಿದ್ರು. ಇದೊಂದು ಇದೊಂದು ಇದು ಮತ್ತು ಇದು ಯಾವ್ದು 2 ಸಹ ಗಿಡ ಉಂಟಲ್ಲ, ಯಾವುದಂತಾನೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಜೋಳ ಆಗಿದೆ ಚಿಕ್ಕದು. ಅದು ನೋಡಿ ಸತ್ತಿದೆ. ಅದರದ್ದಿಲ್ಲಿ ಮೇಲೆದು ಹೂ ಬಿಟ್ಟಿದೆ ಹಿಂಗೆ, ಅದು ಕಟ್ಟಾಯ್ತು, ಹಾಗೆ ಅದು ಸಹ ಸತ್ತೋಯ್ತು. ಅಷ್ಟೇ ಪುನೊಮ್ಮೆ ಕ್ಲೀನ್ ಮಾಡು. ಬಾಯ್. ಕ್ಲೀನ್ ಮಾಡಿ ಸಿಗ್ತೀನಿ. ಇಲ್ಲಾದರೆ ಫುಲ್ಲು ನನ್ನ ವ್ಲಾಗಲ್ಲಿ ಇಡೀ ಗಾರ್ಡನ್ ಇದ್ದೇ ಇರ್ತದೆ. ಅದಕ್ಕೆ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಅಷ್ಟೇ ಗೈಸ್, ಗಾರ್ಡನ್ ಕ್ಲೀನ್ ಮಾಡಿ ಆಯಿತು. ಇಲ್ಲೊಂದು ಟೊಮೆಟೊ ಗಿಡ ನೆಟ್ಟಿದ್ದೇನೆ ಅಂತ ನೋಡಿ. ಈ ಥರ ಮಾಡಿ ನೆಟ್ಟದು ನಾನು. ತುಂಬ ಬಿಸಿಲುಂಟಲ್ಲ ಹಾಗೆ. ತೊಂಡೆಕಾಯಿ ಎದ್ದೇಳಿದಲ್ಲ ನೋಡಿ, ಝೂಮ್ ಆಗಬೇಕು. ತೊಂಡೆಕಾಯಿ ಇದಕ್ಕೆ ಆಗಿದೆ ನೋಡಿ, ತೊಂಡೆಕಾಯಿ ಆಗಿದೆ. ಇಲ್ಲುಂಟು. ಮಾವಿನಕಾಯಿ ಎಷ್ಟು ನೋಡಿ, ಚಿಕ್ಕ ಚಿಕ್ಕ ಈ ಥರ ಇರುವಾಗನೇ ಬೀಳ್ತದೆ. ಇದು ಬಿದ್ದು ಸಹ ಹಣ್ಣಾಗಿದೆ ನೋಡಿ, ತೋರಿಸ್ತೀನಿ. ಮಾವಿನ ಹಣ್ಣು ಆಗಿದೆ. ಅದಿನ್ನು ಹಣ್ಣಾಗಬೇಕು, ಆದಮೇಲೆ ತಿನ್ನಿ. ನಮ್ಮ ಮನೆಯಲ್ಲಿ ದನ ಉಂಟು, ತೋರಿಸ್ತೀನಿ. 2 ದನ ಉಂಟು, ದೊಡ್ಡದು ಮತ್ತು ಚಿಕ್ಕ ಕರು ಉಂಟು ನೋಡಿ. ಇದ್ರ ಹೆಸರು ಭೂಮಿಕಾ ಅಂತ, ಇದ್ರ ಹೆಸರು ಲಚ್ಚು. ಇನ್ನೊಂದುಂಟು, ಅದರ ಹೆಸರು ಚುಕ್ಕಿ. ಮತ್ತೆ ನಮ್ಮದು ಬೆಕ್ಕುಂಟು, ತೋರಿಸ್ತೀನಿ. ಬಿಲ್ 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 ಪಕ್ಷಿ ಇತ್ತು, ಲವ್ ಬರ್ಡ್ಸ್. ಅದೆಂತಾಯ್ತು ಗೊತ್ತಾ, ಗೇಟ್ ತೆಗೆದು ಹೋಯ್ತು ಹಾರಿಕೊಂಡು. ಬೆಕ್ಕಿಲ್ಲ, ಒಳಗಡೆ ಹೋಗಿದ ಅಂತ. ಬಿಲ್ ಬಿಲ್ ಇದರ ಒಳಗುಂಟು. ಇದು ಬೆಕ್ಕು. 3 ಮ್ಯಾವ್ ಮ್ಯಾವ್ ಮ್ಯಾವ್. ಊಟಕ್ಕೆ ಮೀನಿದ್ರೆ ಮಾತ್ರ ತಿಂತದೆ, ಮತ್ತೆ ಬಿಸ್ಕಿಟ್ ಎಲ್ಲ ತಿನ್ನೋದಿಲ್ಲ. ಹಾಲಲ್ಲಿ ಮುರ್ಕಿಸಿ ಕೊಟ್ಟರೆ ಮಾತ್ರ ತಿಂತದೆ ಚಂದ ಮಾಡಿ. ಎಂತ ಬೆಕ್ಕು ಮಾರೆ. ನಾನೊಂದು ವಿಷಯ ಹೇಳ್ತೀನಿ, ಎಂತ ಅಂತ ಹೇಳಿದರೆ, ಎಂತೆಲ್ಲ ನನ್ನ ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ವ್ಲಾಗ್ ಮಾಡಬೇಕಂತ ಕಮೆಂಟ್ ಮಾಡಿ, ಟ್ರೈ ಮಾಡ್ತೀನಿ ಮಾಡಿ. ನಾವು ಅಜ್ಜಿ ಎಂತ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರುವ, ಸುಮ್ಮನೆ ಹೀಗೇ ಹೋಗಿ. ಅಂದರೆ ಮೊದಲಿನ ಮನೆ ಉಂಟು ಕೆಳಗಡೆ, ನಾವು ಮೊದಲು ಅಲ್ಲಿದ್ವಿ. ಹೊಸ ಮನೆ ಆದಮೇಲೆ ಇಲ್ಲಿ ಬಂದ್ವಿ. ಮೇಲೆ ಇಲ್ಲೇ ಕೆಳಗೇನೆ ಉಂಟದು. ಮತ್ತು ನಾನು ಸ್ವೀಟ್ ತಿಂತಿದ್ದೀನಿ. ಎಂತಂದರೆ ರಂಜಾನಿಗಿಲ್ವಾ, ನಮಗೆ ಸ್ವೀಟ್ ಕೊಟ್ಟಿದ್ದರು ನಮ್ಮ ಕಡೆ. ಒಂದು ಶಾಪ್ ಉಂಟು ಅವರು, ಅದನ್ನು ತಿನ್ಕೊಂಡು ಹೋಗ್ತಾ ಇದ್ದೀನಿ. ಚಂದ ಉಂಟು ಸ್ವೀಟ್ ನೋಡಿ. ನಮ್ಮ ಮನೆಯಲ್ಲಿ 2 ನಾಯಿತ್ತು, ಇನ್ನೊಂದಿತ್ತು ಬಬ್ಲು ಅಂತ, ಅದು ತೀರಿತು. ಈಗ ಇದುಂಟು ಒಂದು. ಅದಕ್ಕೆ ಈ ಬೇಸಿಗೆ ಟೈಮಲ್ಲಿ ಹಾಗೆ ಅಂತ ಊಟನೇ ತಿನ್ನೋದಿಲ್ಲ ಅದು, ಹಾಗೇನೆ ಉಂಟು ಹಾಕಿಟ್ಟದು ಊಟ. ಅಂದರೆ ಗಾಯ್ಸ್ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಯಾಕೆ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ನಮ್ಮ ಮನೆ ಕೆಳಗಡೆನೆ ಇಲ್ಲೆಲ್ಲ ಎಂತಕ್ಕೆ ಕ್ಲೀನ್ ಮಾಡಿದ್ದಾರೆ. ಮತ್ತು ಇದು ಕಂಬೆಲ್ಲ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದರೆ, ನನ್ನ ವ್ಲಾಗ್ ನೋಡಿರ್ಬೋದು, ನನ್ನ ಫಸ್ಟ್ ವ್ಲಾಗ್ ಹೋಳಿ ಉತ್ಸವದ್ದು. ಅದೇ ಟೆಂಪಲಲ್ಲಿ ಬ್ರಹ್ಮಕಲಶ ಉಂಟು, ನಾನು ಹೇಳಿದ್ದೆ ಬ್ರಹ್ಮಕಲಶ ಉಂಟು, ಹಾಗಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ. ಏಪ್ರಿಲ್ 27ರಿಂದ ಮೇ 1 ತನಕ ಉಂಟು ಬ್ರಹ್ಮಕಲಶ.
ಡೈಲಿ ಭಜನೆ ಎಲ್ಲ ಇರ್ತದೆ ನೋಡಿ. ಇದು ನಾಯಿ ನೋಡಿ, ಇದು ನಾಯಿ ಎಷ್ಟು ಕಿರ್ಚಿದೆ. ನಾನು ನೋಡಿ ಏನಪ್ಪ ಇವತ್ತಿನ ಸೈಲೆಂಟ್ ಉಂಟ ಅಂತ ಇಬ್ಬರೊಮ್ಮೆ ಕಿರ್ಚಿ. ನೋಡಿ ಅಜ್ಜಿ ಸೀರಿಯಲ್ ನೋಡ್ತಾ ಇದ್ದಾರೆ. ಎಂತಕ್ಕೆ ಊಟ ತಿಂತಿಲ್ಲ ಅಂತ ಗೊತ್ತಿಲ್ಲ, ಇದಕ್ಕೆ ಈಗ ಬಿಡ್ಬೇಕು. ನೋಡಿ ಗೈಸ್, ಈಗ ತಿಂತುಂಟು ಊಟ, ಭಾರಿ ಜೋರು ಉಂಟು. ಎಂತ ಇನ್ನೊಂದು ತೋರಿಸ್ತೀನಿ ನೋಡಿ. ನಮ್ಮ ಮನೆಯಲ್ಲಿ ಬಸಳೆ ಬೆಳೀತಾರೆ. ಬಸಳೆ ಜುಮಿ, ಬಸಳೆ ಮತ್ತು ತೊಂಡೆಕಾಯಿ. ಅಬ್ಬಾ, ಇನ್ನೊಂದು ನಾಯಿ ಇತ್ತಲ್ಲ, ನಾನು ಹೇಳಿದೆ ತೀರಿದೆ ಅಂತ, ಅದು ಬಿಡುವಾಗ ಇಡೀ ಮೈಯೆಲ್ಲ ಮಣ್ಣು ಮಾಡಿ ಇಡುದು, ಹಾರುದು ಮೈ ಮೇಲೆ. ಯಾವುದು ನಾಯಿ ಅಂತ ತೋರಿಸ್ತೀನಿ ನಿಮಗೆ. ಅದು ಚಿಕ್ಕಿರುವಾಗ ತಂದದ್ದು ಗೈಸ್, ಅದು ಬೇಜಾರಾಗ್ತದೆ ನಿಮಗೆ ನೋಡಿ. ಫೋಟೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿದ್ರಾ, ಅದೇ ನಾಯಿ. ಮತ್ತೆ ನಾನು ಹಿಂಗೆ ವ್ಲಾಗ್ ಮಾಡಲಿಲ್ಲ ಅಲ್ಲ, ಹಾಗೆ ನನಗೆ ಸುಮಾರು ಸಮಯ ಆಯಿತು ವ್ಲಾಗ್ ಮಾಡಿ. ನನಗೆ ಎಂತ ಮಾತಾಡಬೇಕಂತಲೇ ಗೊತ್ತಾಗ್ತಿದೆ ವ್ಲಾಗಲ್ಲಿ. ಅಜ್ಜಿ ಕೂತ್ಕೊಂಡಿದ್ರು, ಅದಕ್ಕೆ ನಾನು ಮತ್ತೆ ಬಂದೆ. ಬೋರ್ ಆಗ್ತದೆ ನನಗೆ ಒಂದೇ ಈ ಕಡೆ ಕೂತ್ಕೊಂಡ್ರೆ. ರಜೆ ಅಲ್ಲ, ಎಂತ ಮಾಡೋದು. ಕೆಲಸಕ್ಕೆ ಹೋಗುವಂತ ಹೇಳಿದರೆ ಎಲ್ಲ ಕಡೆ ಕೆಲಸ, ಜನ ಫುಲ್ಲಾಗಿದೆ. ನೋಡುವ, ಹೇಳಿದ್ದೀನಿ ನನ್ನ ಕಸಿನ್ ಹತ್ರ ಹೋಗಬೇಕು ನಾನೊಂದು. ಮತ್ತು ಕಾಲೇಜಿಗೆ ಹೋಗ್ಲಿಕ್ಕೆ, ನಂದು ಕಾಲೇಜ್ ಇರುವಾಗ ಆಗಸ್ಟ್ 1ಗೆ ಸ್ಟಾರ್ಟ್ ಆಗ್ತದೆ. ಈಗ ಅಜ್ಜಿ ಬಂದರು. ಅಜ್ಜಿಗೆ ಬಸಳೆ ಬೇಕಿತ್ತಂತೆ, ಅದಕ್ಕೆ ಪದಾರ್ಥ ಮಾಡಲಿಕ್ಕೆ. ಬಸಳೆ ಹೇಗೆ ಉಂಟು? ಚಂದ ಉಂಟಾ? ಇದು ಉಂಟು, ಕುಂಬ್ರೆ ಎಷ್ಟು ಚಂದ ಉಂಟು ನೋಡಿ ಇಲ್ಲಿ. ಅಜ್ಜಿ ಕನ್ನಡ ಮಾತಾಡ್ತಾ ಇದ್ರು. ಎಂತ ಗೊತ್ತುಂಟ ಗೈಸ್, ನೋಡಿ ಎಲ್ಲ ಈ ಥರ ಚುಕ್ಕಿ ಚುಕ್ಕಿ ಆಗಿದೆ. ಅದಕ್ಕೆ ಎಲ್ಲಿ ತುಂಬ ಆಗಲಿಲ್ಲ ನೋಡಿ. ಬಸಳೆನೇ ಹೇಳುದು ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ವಲ್ಜೆಜಿಯಲ್ಲಿ, ಕನ್ನಡದಲ್ಲಿ ಬಿಸಾಲೆ ಅಲ್ಲ ಬಸಳೆ, ನಮ್ಮ ಭಾಷೆಯಲ್ಲಿ ವಲ್ಜೆ ಬಜ್ಜಿ. ಇದು ಬೆಕ್ಕು ನನಗೆ ಇದನ್ನು ಇಟ್ಕೊಂಡು ಹೊಡಿಯೋ ಅಂತ ಆಗ್ತದೆ, ಉಪದ್ರ ಮಾಡುದು ನನಗೆ. ಹೌದಾ? ಅಜ್ಜಿ, ನಮ್ಮದ ಅಜ್ಜಿ ಕನ್ನಡ ಮಾತಾಡ್ತಾರೆ ಗೈಸ್, ಅವರಿಗೆ ಬರ್ತದೆ ಕನ್ನಡ. ಕನ್ನಡ ಸರಿ ಬರುದಿಲ್ಲ, ಅಷ್ಟು ಬರುದಿಲ್ಲ, ಬರ್ತದೆ. ನೀವು ಎಷ್ಟನೇ ಕ್ಲಾಸ್ ತನಕ ಓದದ್ದು ನೀವು? 4ನೇ ಕ್ಲಾಸ್. ಅಜ್ಜಿ ಸರಿ ಇಲ್ಲ, 4ನೇ ಕ್ಲಾಸ್. 4ನೇ 4ನೇ ವಿಷಯ ಹಾಕಿ ಸಂಜೆ 4 ಪೈಸೆ 4 ವರ್ಷ ಕೊಡಲಿಲ್ಲ ಇಂಗ್ಲೀಷ್ ಕಲಿಲಿಕ್ಕೆ. ನಮ್ಮ ಭಾಷೆಯಲ್ಲಿ ಕೇಳ್ತೀನಿ, ಅವ್ರು ಹೇಳಿದ್ದು ಅರ್ಥ ಆಗ್ಲಿಕ್ಕಿಲ್ಲ. ಹಾಕಲ್ಲ ತುಗಲವಿ 4ನೇ ವಿಷಯದ್ದು ಚಾಯ್ಕನಲ್ಲಿ ಇಂಗ್ಲೀಷ್ ಶಿಕ್ಷ. 4 ಪೈಸೆ ಅನ್ಸುತ್ತೆ, ಕೊಡ್ಲಿಲ್ಲ ಅಂತೆ ಇಂಗ್ಲೀಷ್ ಕಲೀಲಿಕ್ಕೆ. ಇಲ್ಲಾಂದ್ರೆ ಅವರು ಗ್ಯಾಸ್ ಕೂಡ ಗ್ಯಾಸ್ ಲೈಟ್ ಲ್ಯಾಂಪ್ ಗ್ಯಾಸ್ ಲೈಟ್ तक 4 पीछे चिमणेला दोकाने तक दिनाले रात्रीचे शिकवचाव ती मागिरी फोनाले नाले इंग्लिश ile शिकता. ಅಂದ್ರೆ ಅವ್ರು ಹೇಳಿದ್ದು ಲ್ಯಾಂಪ್ ಉಂಟಲ್ಲ ಗೈಸ್, ಮೊದಲು ಲ್ಯಾಂಪ್ ತಕೊಂಡು ಹೋಗ್ತಿದ್ರಲ್ಲ, ಅದು ಗ್ಯಾಸಿಗೆ 4 ಪೈಸೆ ಅಂತೆ ಮೊದಲು. ಅದಕ್ಕೆ ಹಾಕ್ಲಿಕ್ಕೆ ಹಣ ಬೇಕಲ್ಲ, ಅಂದ್ರೆ ನೈಟ್ ಕೂತ್ಕೊಂಡು ಓದ್ಬೇಕಲ್ಲ, ಅದಕ್ಕೆ ಹಾಕ್ಲಿಕ್ಕೆ ಹಣ ಬೇಕಲ್ಲ, ಅದಕ್ಕೆ ಅಂತ ಕೊಡ್ಲಿಲ್ಲ ಅಂತೆ. ಇಲ್ಲಾಂದ್ರೆ ಇವರು ಇಂಗ್ಲಿಷ್ ಕಲಿತಿದ್ರಂತೆ. ಕನ್ನಡ ಓದ್ತಾರೆ ಗೈಸ್ ಅವರು. ಕನ್ನಡ ಓದ್ತೇನೆ, ಕಣ್ಣು ಕಾಣುವುದಿಲ್ಲ, ಚೆನ್ನಾಗಿ ಮಾಡ್ತೇನೆ. ಅದು ಸೈನ್ ಕಳ್ಸಿದೆ. ನೀನು ಎಂಥದ್ದು ಮಾರಿದಿ? ಇಲ್ಲದ್ರೆ ಅಪ್ಪ ಬಿಡ್ಲಿಲ್ವಾ ಹೋಗ್ಲಿಕ್ಕೆ? ಎಲ್ಲಿ ಕಲ್ತದ್ದು ನೀವು? ಯಾವ ಶಾಲೆ? ಘಟ್ಟದಲ್ಲಿ ಬಾಳೆನೂರು ಕೊಪ್ಪ
ಅಬ್ಬಾ ಬಾಲಕಾಣ ನಂಗೆ ಗೊತ್ತಿಲ್ಲ, ಘಟ್ಟ ಅಂತ ಮಾತ್ರ ಗೊತ್ತು, ಎಲ್ಲಿ ಅಂತ ಗೊತ್ತಿಲ್ಲ. ಅಕ್ಕ ಹೋಗಿದ್ದ, ಅಕ್ಕ ಕೇಸರಕ್ಕ. ನನ್ನ ಅಕ್ಕನವರೆಲ್ಲ ಹೋಗಿದ್ದಾರಂತೆ, ನಾನು ಹೋಗ್ಲಿಲ್ಲ. ಅಲ್ಲಿ ಈಗ ಯಾರಿಲ್ಲ. ಇವರ ತಂಗಿ ಇದ್ದದ ನಿಮ್ಮದು ಅಕ್ಕ ಎರಡು ಜನ ಅಕ್ಕ ಇದ್ರಂತೆ, ಅವರೀಗ ಇಲ್ಲ, ಅವ್ರು ತೀರಿದ್ದಾರೆ. ಹಾಗೆ ಅಲ್ಲಿ ಇಲ್ಲ ಗೈಸ್. ನಂಗೆ ಸುಸ್ತಾಯ್ತು ಹಿಡ್ಕೊಂಡು ಕೈ, ಯಾರಿಲ್ಲ, ಹಾಗೆ ಹೋಗ್ಲಿಲ್ಲ, ನಾನು ಹೋಗ್ಲಿಲ್ಲ. ಅವರನ್ನು ನೋಡಿದ್ದೀನಿ, ಅವರ ಅಜ್ಜಿ ಬರ್ತಿದ್ರು ನಮ್ಮ ಮನೆಗೆ, ಮೊದಲು ಚಿಕ್ಕ ಇದ್ದೆ ನಾನು, ನೆನ್ಪುಂಟು ನನಗೆ ಅವರ ಫೇಸ್. ಅವರಾದ್ರೆ ತೀರಿದ್ದಾರೆ, ಅಲ್ಲಿ ಯಾರಿಲ್ಲ. ಹೊರಟ್ರು ನಮ್ಮ ಅಜ್ಜಿ. ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಎಂತಂತ ಹೇಳಿದ್ರೆ, ಎಲ್ಲರದ್ದು ಊಟ ಆಯ್ತಾ? ನಮ್ದು ಎಂತ ಗೊತ್ತಾ, ಮನೆಯಲ್ಲಿ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ಹಾಗಾಗಿ ನೋಡಿ, ದನಕ್ಕೆ ನಾನೀಗ ನೀರಿಡಬೇಕು. ಇದು ಕರು ಉಂಟಲ್ಲ, ಸ್ವಲ್ಪ ಸಹ ನೀರು ಮುಟ್ಟಿ ನೋಡುದಿಲ್ಲ. ಅದಕ್ಕೆ ನೋಡಿ ನಾನು ಹಿಂಗೆ ಕುಡಿಸೋದು ಅದಕ್ಕೆ ಬಾಯಿಗೆ. ಅರ್ಧ ಚೆಲ್ತಾರೆ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.